ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಯುನ್ ಸ್ಕೂಲ್ನಾಗ ಗ್ರ್ಯಾಜುಯೇಷನ್ ಡೇ. ಹುಡುಗರಂತೂ ನೋಡ್ಕೋತಾ ಇದ್ದಂಗೆ ಎಷ್ಟು ಲಗು ದೊಡ್ಡವ್ರು ಆಗ್ತಾರಲ್ಲ. ನಿನ್ನೆ ಮೊನ್ನೆ ಆಕೆ ನರ್ಸರಿಗೆ ಹೊಂಟಂಗಿತ್ತು. ಇವತ್ತು ಆಕಿದ ಗ್ರ್ಯಾಜುಯೇಷನ್ ಡೇಕ್ ಐತಿ. ನಾನು ಸಿಯಾರ ಹೋಗೋರಿದ್ವಿ ಗ್ರ್ಯಾಜುಯೇಷನ್ ಡೇಕ್ಕೆ. ನಾನು ರೆಡಿಯಾಗಿದ್ದೆ. ಆಕಿನ ಸ್ಕೂಲಿಗೆ ನಾನು ಕರ್ಕೊಂಡು ಹೋಗಬೇಕಾಗಿತ್ತು. ಶೌರ್ಯ ಮನ್ಯಾಗ ಇರಾವಿದ್ದ. ಅವ್ನು ಲಂಚ್ ಬಾಕ್ಸಿಗೆ ಅಂತಂದು ಪನ್ನೀರ್ ಪರೋಟ ಮಾಡತ್ತಿದ್ದೆ. ಅವ ಚಪಾತಿ ಪನ್ನೀರ್ ಪಲ್ಯ ಹಾಗೆಲ್ಲ ಹಚ್ಕೊಂಡು ತಿನ್ನೋದು ಗೊತ್ತಾಗಂಗಿಲ್ಲ ಹುಡುಗರಿಗೆ, ಸಣ್ಣವದಾನು. ಸೊ ಹಾಗಾಗಿ ಕ್ಯಾರೆಟ್ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಪನ್ನೀರ್ ತುರಿದು ಇಟ್ಕೊಂಡಿದ್ದೆ. ಅದಕ್ಕೆ ಪನ್ನೀರ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಸಾಲ್ಟ್ ಹಾಕಿ ಸ್ವಲ್ಪ ತಾಳಿಸ್ಕೊಂಡೆ. ಅದ್ರೊಳಗೆ ಒರಿಗೇನೋ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೆ. ಮೆಣಸಿನ ಪುಡಿ ಪೌಡ್ರೆಲ್ಲ ಹಾಕಂಗಿಲ್ಲ. ಅದನ್ನು ಆರಿದ್ಮೇಲೆ ಸ್ಟಫ್ ಮಾಡಿ ಅದನ್ನು ಲಟ್ಸಿದೆ. ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಪಲ್ಯ ಚಪಾತಿ ತಿನ್ನೋಕ್ಕಾಗ್ಲಾರ್ದ ಮಕ್ಕಳಿಗೆ ಹಿಂಗೆಲ್ಲ ಮಾಡಿಕೊಟ್ರೆ ಹೆಲ್ದಿನೂ ಇರ್ತೈತಿ, ರುಚಿನೂ ಅನಿಸ್ತೈತಿ. ಸೊ ಆಲೂ ಪರೋಟ, ಪನ್ನೀರ್ ಪರೋಟ, ವೆಜಿಟೇಬಲ್ ಪರೋಟ ಇದನ್ನು ಜಾಸ್ತಿ ಮಾಡಿರ್ತಾನೆ ಶೌರ್ಯಾಗ, ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಅವಾಗಷ್ಟು ನಾಷ್ಟ ಮಾಡಿಟ್ಟು ಹೋಗಬೇಕಾಗಿತ್ತು. ಒಂದೆರಡು ಪನ್ನೀರ್ ಪರೋಟ ಮಾಡಿಟ್ಟು ಅವಾಗೆಲ್ಲ ಸ್ಕೂಲಿಗೆ ಹೋಗೋಕ್ಕೆಲ್ಲ ರೆಡಿ ಮಾಡಿಟ್ಟು ಹೊಂಟಿದ್ವಿ. ಸಿಯು ಅಂತೂ ಯಾವಾಗಿಂದ ಎಕ್ಸೈಟಾಗಿ ಕಾಯತ್ತಿದ್ಲ, ಯಾವಾಗ ಗ್ರ್ಯಾಜುಯೇಷನ್ ಡೇಗೆ ಹೋಗೋದು ಬಾಬಾ ಅಂತಂದು. ಹಾಗಾಗಿ ನಾನು ಆಕಿನೂ ಹೊಂಟಿದ್ವಿ. ಈಗ ಇನ್ನೊಂದು ಖುಷಿಯಾಗೋ ವಿಚಾರ ಏನಂದ್ರೆ, ಗ್ರ್ಯಾಜುಯೇಷನ್ ಡೇ ಒಳಗೆ ಓತ್ ಕೊಡೋಕೆ ಆಕಿನ ಲೀಡ್ರ್ ಆಗಿದ್ಲ. ಸೊ ಅದೊಂದು ಭಾಳ ಖುಷಿಯಾಗೋ ವಿಚಾರ ನನಗೆ. ಮಕ್ಕಳನ್ನ ಸ್ಟೇಜ್ ಮೇಲೆ ನೋಡೋದು ಒಂದು ದೊಡ್ಡ ಖುಷಿ. ನನಗಂತೂ ಸಿಯುನ ನೋಡೋಕ್ಕಂತೂ ಭಾಳ ಎಕ್ಸೈಟ್ ಆಗಿದ್ದೆ ನಾನು. ಸಿಯಾರ ಒಂದು ವಾರದಿಂದ ನಾ ಲೀಡ್ರ್ ಅದೇ, ನಮ್ಮ ಓತ್ ನಾನು ಹೇಳೋಕ್ಕೆ ಅಂತಂದಾಗೆಲ್ಲ ಭಾಳ ಖುಷಿ ಆಗೋದು, ಯಾವಾಗ ನೋಡ್ತೀನಿ ಅಂತಂದು. ಫೈನಲಿ ಆ ಡೇ ಬಂದೇ ಎಲ್ಲ ಹುಡುಗರು ಅಷ್ಟೇ ಎಷ್ಟು ಡಿಸಿಪ್ಲಿನಾಗಿ ಟೀಚರ್ ಹೇಳಿದ್ದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ಕೊಳತ್ತಿದ್ರು. Every night are we paradise seems so far away. Still I try to buy myself some time to give me to that. ಸ್ಕೂಲಿಗೆ ಹೋಗಿ ಬಂದಮೇಲೆ ಇಬ್ಬರು ಮಲ್ಕೊಂಡೆದ್ಮೇಲೆ ಸಿಯು ಸ್ವಲ್ಪ ಡಲ್ ಆಗಿದ್ಲು, ಬೇಜಾರಾಗಿದ್ಲು. ನಾ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋದು ಅಲ್ಲಿ ಹಿಂಗೆ ಅಂತ. ಯಾಕಂದ್ರೆ ಆಕೆಗೆ ಕ್ಲಾಸ್ ಟೀಚರ್, ಆಕೆ ಫ್ರೆಂಡ್ಸ್ ಎಲ್ಲ ಭಾಳ ಇಷ್ಟ. ಬಟ್ ಬಬಲ್ಸ್ ಕೊಟ್ಟ ಮೇಲೆ ಸೆಟಲ್ ಆದ್ಲು. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ನಮಸ್ಕಾರ.